ಪೊಲೀಸ್ನವರು ಪೋಸ್ಟಿಂಗ್ ವಿಚಾರದಲ್ಲಿ ಅವ್ರನ್ನವ್ರು ಮಾರ್ಕೊಂಡ್ಬಿಟ್ಟ ಮೇಲೆ ನನಗೆ ಈ ಹುದ್ದೆ ಅಲ್ಲ ಹೇಳ್ತಿರೋದು ನಾನು, ಬಹುತೇಕ ಹುದ್ದೆಗಳಲ್ಲಿ ಸರ್ ಅದನ್ನೇ ಹೇಳ್ತಾರಲ್ಲ ಸರ್. ಈಗ ಯೂಸ್ ಮಾಡಿದ್ರೆ ನಾನು ಎಷ್ಟು ಮಾಡ್ಬೋದು ಸರ್? ಯೂಸ್ ಮಾಡಿದ್ರೆ ಎಷ್ಟು ಮಾಡ್ಬೋದು? ಈಗ ನಾನು DCP ಬೆಳಗಾಂ ಮತ್ತು SP ಇದೋ ಯಾವುದೋ ನಾನು ಹೇಳ್ತೀರಾ ನಂಗೆ ಗೊತ್ತಿಲ್ಲ, ಪರ್ಟಿಕ್ಯುಲರ್ ಕೇಸ್ ಅಂತ ಜನರಲಿ ಮಾರ್ಕೊಂಡ್ಬಿಟ್ಟಿದ್ದಾರೆ ನನಗೆ ಗೊತ್ತು. ಚಕ್ರವ್ಯೂಹದಲ್ಲಿ ನನ್ನನ್ನು ಸಿಗಾಕಿಸ್ತಾರೆ ಅಂತ ವಾದ. ಈಗ ಹೀಗಿದ್ದಾಗ ಆ ಸೆಲ್ಫ್ ಪ್ರೆಸ್ಟೀಜು, ಆ ಮರ್ಯಾದೆ, ಆ ಮುಜುಗರ, ಆ ಅಂತರ ಬಿಟ್ವೀನ್ ಎ ಡೆಸಿಗ್ನೇಟೆಡ್ ಆಲ್ ಇಂಡಿಯಾ ಆಫೀಸರ್ಗೂ ಇದು ಆಕ್ಚುಲಿ ಚೆನ್ನಾಗಿ ಪುಡಿ ರಾಜಕಾರಣಿಗೂ ಓಟ್ಗೆ 1000 ರೂಪಾಯಿ ಕೊಟ್ಬಿಟ್ಟು ಭ್ರಷ್ಟತೆಯಲ್ಲಿ ದುಡ್ಡು ತಿಂದುಬಿಟ್ಟು ಹೇಸ್ಗೆ ತಿಂದು ಬಂದಿದ್ದವನ್ನೆಲ್ಲ ಬಾಯಿಗೆ ಬಂದಂಗೆ ಬಂದಿದ್ದು ರೌಡಿಗಳ ಕಾಲ. ಏನ್ ಮಾಡೋಣ? ನನ್ನ ಬ್ರದರ್ಸ್ ಅವರು, ದೇ ಆರ್ ಮೈ ಬ್ರದರ್ಸ್. ಅವರಿಗೆ ಕಾಲ ಏನ್ ಮಾಡೋದಕ್ಕಾಗತ್ತೆ? ಅವರು ಬೈದ್ರು, ಅವರು ನೋ ಪ್ರಾಬ್ಲಮ್ ಎಲ್ಲ ಸೆಟ್ಲ್ ಮಾಡೋಣ, ಡೋಂಟ್ ವರಿ ಅಂತ ಅವರು ಏನೋ ಹೇಳ್ಕೊಂಡ್ರು. ಉಗಿರಿ ಕ್ಯಾಕರ್ಸಿ, ಅಲ್ಲಿಗೆ ಕೆರ ಕಿತ್ತೋಗಂಗೆ ಹೊಡೀರಿ. ಆಮೇಲೆ ಚೀಫ್ ಮಿನಿಸ್ಟರ್ ಅಂದ್ರು, ಈಗ ನಮ್ಮ ಕಾರ್ಯಕರ್ತರು ಕರೆ ಕೊಟ್ರೆ BJP RSS ನೋಡ್ಕಳಿ ಅಂತ. ಏನು ನೋಡ್ಕಳಿ ಅಂದ್ರೆ ಕೈಕಾಲು ಮುರಿರಿ ಅಂತಾನೋ, ಹಲ್ಲು ದುರ್ಸಿ ಅಂತಾನ? ಬೆವರು ಸುರಿಸಿ ಸಂಪಾದನೆ ಮಾಡಿರೋ ದುಡ್ಡು ಸರ್. ನೀವು ಹಂಗೆ ಘೋಷಣೆ ಕೂಗಿ ಅಂತಾನ? ಹಂಗಾದೇನೋ ಒಂದು ನೋಡ್ಕಳಿ ಅಂದ್ರೆ ಬಾಳ ಬಿಚ್ಚಕ್ಕಾಗಲ್ಲ ಅಂತ ಅವ್ರು ನೋಡ್ಕೋತಾರಾಗ. ಇನ್ನು ಮದುವೆ ಆಗಿಲ್ವೇನೆ ನೀನು? ಸ್ವಲ್ಪ ಚೆನ್ನಾಗಿ ಫೈಟ್ ಮಾಡಿದ್ರೆ ಕರೆಕ್ಟಾಗಿ ಮಾಡ್ಬೇಕ್ರಪ್ಪ ಇಬ್ರು. ಅಲ್ಲಿ ಹೋಗಿ ಇವ್ರ ಹೇಳಿಕೆಯಿಂದ ಏನಾದ್ರೂ ಗಲಾಟೆಗಳಾಗಿ ಮಿನಿಮಮ್ ಒಂದು 15 ತಲೆ ಹೊಡಿಬೇಕು. ಮೀಟರ್ ಬೇಕು, ಮೀಟರ್ ಒಂದು 8-10 ಲೀಟರ್ ರಕ್ತ ರೋಡಲ್ಲಿ ಇರಬೇಕು. ಆ ಟೈಪ್ ಫೈಟ್ ಮಾಡ್ಬೇಕಪ್ಪ. ಮಾಡಿದ್ರೆ ಸುಮ್ಮನೆ ಎಲ್ಲ ಮಾಡಬಾರ್ದಪ್ಪ. ಅದಕ್ಕೆ ಜಾಬ್ ನನಗೆ ಅಲ್ಲಿ ಏನ್ ಮಾಡ್ತಾರೆ, ಇದೇನ್ ಬರೀತಾರೆ, ಇದೇನ್ ಹಿಂಗೆ, ಇದೇನ್ ಹಿಂಗೆ ಕಾಣಿಸ್ತಾ ಇತ್ತು, ಹಿಂಗೆ ನಾನು ನೋಡ್ತಾ ಇದ್ದಿದ್ದು. ನಾನು ಯಾವನ ಗೊತ್ತು, ಅವ್ರು ನಂಬೋಗ್ತಾರಲ್ಲ, ಅವ್ರು ಅನುಭವಿಸ್ತಾರೆ, ಕರೆ ಕೊಟ್ಟವ್ರು ಅನುಭವಿಸ್ತಾರೆ.